ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಭಾರತ ಪಾಕಿಸ್ತಾನ ಅಂತ ಬಂದಾಗ ನಮ್ಮ ದೇಶದಲ್ಲಿ ಸಾಕಷ್ಟು ವಾದ ವಿವಾದಗಳು ನಡೆಯುತ್ತವೆ. ತುಂಬಾ ಜನ ನಮ್ಮ ದೇಶದ ನಾಯಕರ ಪರ ವಿರೋಧವಾಗಿ ವಾದ ಮಾಡ್ತಾರೆ. ಆದ್ರೆ ನಿಜವಾಗ್ಲೂ ಇದಕ್ಕೆಲ್ಲ ಮೂಲ ಕಾರಣ ಜಿನ್ನಾ, ಮೊಹಮ್ಮದ್ ಅಲಿ ಜಿನ್ನಾ. ಈ ಜಿನ್ನಾ ಮಾಡಿದ ಕುತಂತ್ರ ನರಿಬುದ್ಧಿಯಿಂದ ಇವತ್ತಿಗೂ ಭಾರತ ತೊಂದರೆಯನ್ನ ಅನುಭವಿಸ್ತಾ ಇದೆ. ಅಷ್ಟಕ್ಕೂ ಈ ಜಿನ್ನಾ ಯಾರು? ಇವನು ಪ್ರತ್ಯೇಕ ರಾಷ್ಟ್ರ ಕೇಳೋಕೆ ಕಾರಣವೇನು? ಪಾಕಿಸ್ತಾನ ದೇಶವಾದ ಬಳಿಕ ಭಾರತದ ಮೇಲೆ ಹೇಗೆಲ್ಲ ಸಂಚು ರೂಪಿಸ್ತಾ ಎಲ್ಲ ಇತಿಹಾಸವನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಮೊಹಮ್ಮದ್ ಅಲಿ ಜಿನ್ನಾ 20ನೇ ಶತಮಾನದ ಪ್ರಮುಖ ರಾಜಕಾರಣಿಗಳಲ್ಲಿ ಒಬ್ಬ. ಬ್ರಿಟಿಷ್ ಭಾರತದಲ್ಲಿ ಮುಸ್ಲಿಂ ಲೀಗ್ನ ಪ್ರಮುಖ ನಾಯಕನಾಗಿದ್ದ. ಪಾಕಿಸ್ತಾನದ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ. ಇವನನ್ನ ಪಾಕಿಸ್ತಾನದಲ್ಲಿ ಕೈದ್ ಇ ಅಜಾಮ್ ಅಂದರೆ ಮಹಾನಾಯಕ ಮತ್ತು ಬಾಬಾ ಇ ಕೌಮ್ ಅಂದರೆ ರಾಷ್ಟ್ರ ಪಿತಾಮಹ ಎಂದು ಗೌರವಿಸಲಾಗುತ್ತೆ. ಈ ಜಿನ್ನಾ ಡಿಸೆಂಬರ್ 25, 1876ರಂದು ಕರಾಚಿಯಲ್ಲಿ, ಆಗ ಬ್ರಿಟಿಷ್ ಭಾರತದ ಭಾಗವಾಗಿದ್ದ ಈಗ ಪಾಕಿಸ್ತಾನದ ಭಾಗವಾಗಿರುವ ಕರಾಚಿಯಲ್ಲಿ ಜನಿಸ್ತಾನೆ. ಇವನ ಪೂರ್ಣ ಹೆಸರು ಮೊಹಮ್ಮದ್ ಅಲಿ ಜಿನ್ನಾ ಬಾಯ್ ಪೂಂಜಾ. ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಮಿಷನರಿ ಸೊಸೈಟಿ ಸ್ಕೂಲ್ನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡಿತಾನೆ. ನಂತರ 1893ರಲ್ಲಿ ಕಾನೂನು ಅಧ್ಯಯನ ಮಾಡಲು ಇಂಗ್ಲೆಂಡ್ಗೆ ಹೋಗ್ತಾನೆ. 1896ರಲ್ಲಿ ಭಾರತಕ್ಕೆ ಹಿಂದಿರುಗಿದ ನಂತರ ಇವನು ಬಾಂಬೆಯಲ್ಲಿ ಲಾಯರ್ ಆಗಿ ಕೆಲಸವನ್ನ ಆರಂಭಿಸ್ತಾನೆ. ಆರಂಭದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನೊಂದಿಗೆ ಗುರುತಿಸಿಕೊಂಡ ಇವನು ಹಿಂದೂ ಮುಸ್ಲಿಂ ಏಕತೆಯನ್ನ ಪ್ರತಿಪಾದಿಸಿದ್ದ. ನಂತರ 1910ರಲ್ಲಿ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಆಯ್ಕೆಯಾದ. 1913ರಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗ್ಗೆ ಸೇರ್ದ. ಇದು ಭಾರತದ ಮುಸ್ಲಿಮರ ಹಕ್ಕನ್ನು ರಕ್ಷಿಸಲು ಸ್ಥಾಪಿಸಲಾಗಿತ್ತು. ಈ ಜಿನ್ನಾ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ 1916ರಲ್ಲಿ ಲಕ್ನೋ ಒಪ್ಪಂದವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ. ಇದು ಎರಡು ಸಂಘಟನೆಗಳನ್ನು ಒಟ್ಟಾಗಿ ಕೆಲಸ ಮಾಡಲು ವೇದಿಕೆ ಕಲ್ಪಿಸಿತ್ತು. ನಂತರ 1920ರ ದಶಕದ ನಂತರ ಗಾಂಧೀಜಿಯವರ ನೇತೃತ್ವದ ಅಸಹಕಾರ ಚಳುವಳಿಯೊಂದಿಗೆ ಭಿನ್ನಾಭಿಪ್ರಾಯಗಳ ಕಾರಣದಿಂದಾಗಿ ಜಿನ್ನಾ ಕಾಂಗ್ರೆಸ್ನಿಂದ ದೂರ ಸರಿದ. ಹೌದು ಫ್ರೆಂಡ್ಸ್, 1920ರ ದಶಕವು ಮೊಹಮ್ಮದ್ ಅಲಿ ಜಿನ್ನಾ ರಾಜಕೀಯ ಜೀವನದಲ್ಲಿ ಒಂದು ಮಹತ್ವದ ತಿರುವನ್ನ ತಂದಿತ್ತು. ಗಾಂಧೀಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸಿಕೊಂಡ ನಂತರ ಅವರ ಕಾರ್ಯಶೈಲಿ ಮತ್ತು ಸಿದ್ಧಾಂತಗಳ ಬಗ್ಗೆ ಜಿನ್ನಾಗೆ ತೀವ್ರ ಭಿನ್ನಾಭಿಪ್ರಾಯಗಳು ಉಂಟಾದವು. ಗಾಂಧೀಜಿಯವರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಅಸಹಕಾರ ಚಳುವಳಿಯನ್ನ ಪ್ರಾರಂಭಿಸಿದ್ರು. ಇದರಲ್ಲಿ ಸರ್ಕಾರಿ ಕಚೇರಿಗಳು, ನ್ಯಾಯಾಲಯಗಳು ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಬಹಿಷ್ಕರಿಸುವುದು ಕೂಡ ಸೇರಿತ್ತು. ಜಿನ್ನಾ ಈ ರೀತಿಯ ಸಾಮೂಹಿಕ ಚಳುವಳಿಯ ವಿಧಾನವನ್ನು ವಿರೋಧಿಸಿದ್ದ. ಸಾಂವಿಧಾನಿಕ ಮಾರ್ಗಗಳ ಮೂಲಕ ರಾಜಕೀಯ ಬದಲಾವಣೆಯನ್ನ ತರಲು ಬಯಸಿದ್ದ. ಕಾನೂನು ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಬಹಿಷ್ಕರಿಸುವುದು ವ್ಯರ್ಥವೆಂದು ಅವನು ಭಾವಿಸಿದ್ದ. ಗಾಂಧೀಜಿಯವರು ಬಹುಬೇಗನೆ ಜನಸಾಮಾನ್ಯರಲ್ಲಿ ಅಪಾರವಾದ ಜನಪ್ರಿಯತೆಯನ್ನ ಗಳಿಸಿಕೊಂಡ್ರು ಮತ್ತು ಕಾಂಗ್ರೆಸ್ನಲ್ಲಿ ಅವರ ನಾಯಕತ್ವವು ಪ್ರಶ್ನಾತೀತವಾಯಿತು. ಜಿನ್ನಾ ಗಾಂಧೀಜಿಯವರ ಧಾರ್ಮಿಕ ಒಲವು ಮತ್ತು ಸಾಮೂಹಿಕ ಆಕರ್ಷಣೆಯ ರಾಜಕೀಯವನ್ನ ಒಪ್ಪಿಕೊಳ್ಳಲು ಸಿದ್ಧನಿರಲಿಲ್ಲ. ಹೆಚ್ಚು ತರ್ಕಬದ್ಧ ಮತ್ತು ಕಾನೂನುಬದ್ಧವಾದ ವಿಧಾನವನ್ನ ಬಯಸಿದ್ದ. ಆರಂಭದಲ್ಲಿ ಹಿಂದೂ ಮುಸ್ಲಿಂ ಏಕತೆಯ ಪ್ರಬಲ ಪ್ರತಿಪಾದಕನಾಗಿದ್ದ ಜಿನ್ನಾ ಕಾಲಾನಂತರದಲ್ಲಿ ಕಾಂಗ್ರೆಸ್ ಹಿಂದೂ ಪ್ರಾಬಲ್ಯವನ್ನ ಹೊಂದಿದೆ ಎಂದು ಭಾವಿಸಲು ಶುರು ಮಾಡಿದ. ಮುಸ್ಲಿಮರ ಹಿತಾಸಕ್ತಿಯನ್ನ ನಿರ್ಲಕ್ಷಿಸಲಾಗ್ತಾ ಇದೆ ಎಂದು ಭಾವಿಸಿದ. ಗಾಂಧೀಜಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಹಿಂದೂ ಧಾರ್ಮಿಕ ಚಿಹ್ನೆಗಳು ಮತ್ತು ಆಚರಣೆಗಳಿಗೆ ಹೆಚ್ಚು ಒತ್ತು ನೀಡ್ತಾ ಇದೆ ಎಂದು ಅವನು ಭಾವಿಸಿದ್ದ. ಇದು ಮುಸ್ಲಿಮರನ್ನು ದೂರ ಮಾಡಬಹುದು ಎಂದು ಅವನು ವ್ಯಕ್ತಪಡಿಸಿದ್ದ. ಅದರಲ್ಲೂ ಬಹಳ ಮುಖ್ಯವಾಗಿ ಜಿನ್ನಾಗೆ ಮುಸ್ಲಿಂ ಲೀಗ್ನ ಲೀಡರ್ ಪಟ್ಟ ಸಿಕ್ಕಿ ಅಹಂಕಾರ ಅನ್ನೋದು ನೆತ್ತಿಗೇರಿತ್ತು. ಈ ಕಾರಣದಿಂದಾಗಿ ಜಿನ್ನಾ ಕಾಂಗ್ರೆಸ್ನಿಂದ ಕ್ರಮೇಣ ದೂರ ಸರಿದ. ಮುಸ್ಲಿಂ ಲೀಗ್ನಲ್ಲಿ ಹೆಚ್ಚು ಗುರುತಿಸಿಕೊಂಡ. ನಂತರ ಮುಸ್ಲಿಂ ಲೀಗ್ನಲ್ಲಿ ಅವನ ಪ್ರಾಮುಖ್ಯತೆ ಹೆಚ್ಚಾಯಿತು. ಅವನು ಮುಸ್ಲಿಮರ ಪ್ರತ್ಯೇಕ ರಾಜಕೀಯ ಅಸ್ತಿತ್ವದ ಪ್ರತಿಪಾದಕನಾದ. ಹೌದು ಫ್ರೆಂಡ್ಸ್, 1920ರ ದಶಕದ ನಂತರ ಕಾಂಗ್ರೆಸ್ನೊಂದಿಗೆ ಭಿನ್ನಾಭಿಪ್ರಾಯಗಳು ತೀವ್ರಗೊಂಡಂತೆ ಮೊಹಮ್ಮದ್ ಅಲಿ ಜಿನ್ನಾ ಮುಸ್ಲಿಂ ಲೀಗ್ನಲ್ಲಿ ಹೆಚ್ಚು ಗುರುತಿಸಿಕೊಂಡ. ಈ ಅವಧಿಯಲ್ಲಿ ಮುಸ್ಲಿಂ ಲೀಗ್ ತುಂಬಾನೇ ದುರ್ಬಲವಾಗಿತ್ತು ಮತ್ತು ಸಂಘಟನಾತ್ಮಕ ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಜಿನ್ನಾನ ಎಂಟ್ರಿ ಮುಸ್ಲಿಂ ಲೀಗ್ಗೆ ಹೊಸ ಶಕ್ತಿಯನ್ನ ನೀಡಿತು. ಜಿನ್ನಾ ವಕೀಲನಾಗಿದ್ದ ಮತ್ತು ಮಾತುಗಾರನಾಗಿದ್ದ. ಹೀಗಾಗಿ ಮುಸ್ಲಿಂ ಲೀಗ್ಗೆ ನಾಯಕನ ಅಗತ್ಯವನ್ನ ಪೂರೈಸಿದ.
ಅವನು ಮುಸ್ಲಿಮರ ಹಕ್ಕುಗಳಿಗಾಗಿ ಸ್ಪಷ್ಟ ಮತ್ತು ಬಲವಾದ ಧ್ವನಿಯನ್ನ ಎತ್ತಿದ. ಜಿನ್ನಾ ಮುಸ್ಲಿಂ ಲೀಗನ್ನು ಪುನರ್ ಸಂಘಟಿಸುವಲ್ಲಿ ಮತ್ತು ಅದನ್ನು ಒಂದು ಪರಿಣಾಮಕಾರಿ ರಾಜಕೀಯ ಶಕ್ತಿಯಾಗಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ. ಅವನ ಪ್ರಯತ್ನದಿಂದ ಮುಸ್ಲಿಂ ಲೀಗ್ ಭಾರತದಾದ್ಯಂತ ಮುಸ್ಲಿಮರ ಬೆಂಬಲವನ್ನ ಗಳಿಸುವಲ್ಲಿ ಪ್ರಾರಂಭಿಸಿತು. ಈ ಜಿನ್ನಾ ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಎಂದು ಬಲವಾಗಿ ಪ್ರತಿಪಾದಿಸಿದ. ಮುಸ್ಲಿಮರ ಹಿತಾಸಕ್ತಿಯನ್ನ ರಕ್ಷಿಸಲು ಒಂದು ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರದ ಅಗತ್ಯವಿದೆ ಎಂದು ಅವನು ವಾದಿಸಿದ. ಈ ಸಿದ್ಧಾಂತವು ಅನೇಕ ಮುಸ್ಲಿಮರನ್ನ ಆಕರ್ಷಿಸಿತು ಮತ್ತು ಮುಸ್ಲಿಂ ಲೀಗ್ನ ಬೆಂಬಲವನ್ನು ಹೆಚ್ಚಿಸಿತು. ಇನ್ನು ಈ ಜಿನ್ನಾ ಬ್ರಿಟಿಷ್ ಸರ್ಕಾರ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನೊಂದಿಗೆ ರಾಜಕೀಯ ಮಾತುಕತೆಗಳನ್ನು ನಡೆಸುವಲ್ಲಿ ತನ್ನ ನರಿಬುದ್ಧಿಯನ್ನು ಪ್ರದರ್ಶಿಸಿದ್ದ. ಅವನು ಮುಸ್ಲಿಂ ಲೀಗ್ ಅನ್ನು ಮುಸ್ಲಿಮರ ಏಕೈಕ ಪ್ರತಿನಿಧಿಯೆಂದು ಸ್ಥಾಪಿಸುವಲ್ಲಿ ಯಶಸ್ವಿಯಾದ. ಹೀಗೆ 1920ರ ದಶಕದ ನಂತರ ಜಿನ್ನಾ ಮುಸ್ಲಿಂ ಲೀಗ್ನ ಪ್ರಮುಖ ನಾಯಕನಾಗಿ ಹೊರಹೊಮ್ಮಿದ್ದ. ಮುಸ್ಲಿಮರ ಪ್ರತ್ಯೇಕ ರಾಜಕೀಯ ಅಸ್ತಿತ್ವದ ಪ್ರತಿಪಾದಕನಾದ. ಅವನ ನಾಯಕತ್ವದಲ್ಲಿ ಮುಸ್ಲಿಂ ಲೀಗ್ ಪಾಕಿಸ್ತಾನದ ಸ್ಥಾಪನೆಗೆ ಕಾರಣವಾದ ಚಳುವಳಿಯನ್ನ ಯಶಸ್ವಿಯಾಗಿ ಮುನ್ನಡೆಸಿತು. 1930ರ ದಶಕದಲ್ಲಿ ಜಿನ್ನಾ ಭಾರತದ ವಾಯುವ್ಯ ಮತ್ತು ಪೂರ್ವ ಭಾಗಗಳಲ್ಲಿ ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳನ್ನು ಒಳಗೊಂಡ ಪ್ರತ್ಯೇಕ ರಾಷ್ಟ್ರವಾದ ಪಾಕಿಸ್ತಾನದ ಕಲ್ಪನೆಯನ್ನ ಬಲವಾಗಿ ಪ್ರತಿಪಾದಿಸಿದ್ದ. ಹೌದು ಫ್ರೆಂಡ್ಸ್, 1930ರ ದಶಕವು ಮೊಹಮ್ಮದ್ ಅಲಿ ಜಿನ್ನಾ ರಾಜಕೀಯ ಚಿಂತನೆಯಲ್ಲಿ ಒಂದು ನಿರ್ಣಾಯಕ ಹಂತವಾಗಿತ್ತು. ಈ ದಶಕದಲ್ಲಿ ಅವನು ಸ್ಪಷ್ಟವಾಗಿ ಭಾರತದ ವಾಯುವ್ಯ ಮತ್ತು ಪೂರ್ವ ಭಾಗಗಳಲ್ಲಿ ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳನ್ನು ಒಳಗೊಂಡ ಒಂದು ಪ್ರತ್ಯೇಕ ರಾಷ್ಟ್ರವಾದ ಪಾಕಿಸ್ತಾನದ ಕಲ್ಪನೆಯನ್ನ ಬಲವಾಗಿ ಪ್ರತಿಪಾದಿಸಲು ಪ್ರಾರಂಭಿಸಿದ್ದ. ಜಿನ್ನಾ ಮತ್ತು ಅನೇಕ ಮುಸ್ಲಿಂ ನಾಯಕರು ಸ್ವತಂತ್ರ ಭಾರತದಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರಾಗಿರುವುದರಿಂದ ತಮ್ಮ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಿತಾಸಕ್ತಿಗಳನ್ನು ರಕ್ಷಿಸಲು ಸಾಧ್ಯವಾಗುವುದಿಲ್ಲ ಎಂದು ಆತಂಕಗೊಂಡಿದ್ರಂತೆ. ಕಾಂಗ್ರೆಸ್ ಹಿಂದೂ ಪ್ರಾಬಲ್ಯವನ್ನ ಹೊಂದಿದೆ ಮತ್ತು ಮುಸ್ಲಿಮರ ಹಕ್ಕುಗಳನ್ನು ನಿರ್ಲಕ್ಷಿಸಬಹುದು ಎಂದು ಭಯಭೀತರಾಗಿದ್ದರಂತೆ. ಈ ದಶಕದಲ್ಲಿ ಜಿನ್ನಾ ಹಿಂದೂಗಳು ಮತ್ತು ಮುಸ್ಲಿಮರು ಎರಡು ವಿಭಿನ್ನ ರಾಷ್ಟ್ರಗಳು, ವಿಭಿನ್ನ ಸಂಸ್ಕೃತಿಗಳು ಮತ್ತು ಜೀವನ ವಿಧಾನವನ್ನು ಹೊಂದಿದ್ದಾರೆ ಎಂದು ದ್ವಿರಾಷ್ಟ್ರೀಯ ಸಿದ್ಧಾಂತವನ್ನ ಬಲವಾಗಿ ನಂಬಲು ಪ್ರಾರಂಭಿಸಿದ್ದ. ಹಾಗಾಗಿ ಅವನು ಹಿಂದೂಗಳು ಮತ್ತು ಮುಸ್ಲಿಮರು ಒಂದೇ ದೇಶದಲ್ಲಿ ಒಟ್ಟಾಗಿ ವಾಸಿಸಲು ಸಾಧ್ಯವೇ ಇಲ್ಲ ಎಂದು ವಾದಿಸಿದ್ದ. ಜಿನ್ನಾ ನಾಯಕತ್ವದಲ್ಲಿ ಮುಸ್ಲಿಂ ಲೀಗ್ ಈ ದಶಕದಲ್ಲಿ ತನ್ನ ಸಂಘಟನೆಯನ್ನ ಬಲಪಡಿಸಿತು ಮತ್ತು ಮುಸ್ಲಿಮರ ನಡುವೆ ತನ್ನ ಬೆಂಬಲವನ್ನು ಹೆಚ್ಚಿಸಿತು. ಪ್ರತ್ಯೇಕ ರಾಷ್ಟ್ರವಾದ ಕಲ್ಪನೆಯು ಅನೇಕ ಮುಸ್ಲಿಮರಿಗೆ ಒಂದು ಆಕರ್ಷಕ ಪರಿಹಾರವಾಗಿ ಕಾಣ್ತು. ನಂತರ 1930ರ ದಶಕದಲ್ಲಿ ನಡೆದ ರಾಜಕೀಯ ಬೆಳವಣಿಗೆಗಳು, ಕೋಮು ಗಲಭೆಗಳು ಮತ್ತು ಕಾಂಗ್ರೆಸ್ನ ನಿಲುವು ಜಿನ್ನಾ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಗಂಭೀರವಾಗಿ ಪರಿಗಣಿಸುವಂತೆ ಮಾಡಿತು. 1930ರಲ್ಲಿ ಅಲಹಾಬಾದ್ನಲ್ಲಿ ನಡೆದ ಮುಸ್ಲಿಂ ಲೀಗ್ ಅಧಿವೇಶನದಲ್ಲಿ ಅಲ್ಲಾಮ್ ಇಕ್ಬಾಲ್ ವಾಯುವ್ಯ ಭಾರತದಲ್ಲಿ ಮುಸ್ಲಿಂ ರಾಜ್ಯದ ಕಲ್ಪನೆಯನ್ನ ಮೊದಲು ಪ್ರಸ್ತಾಪಿಸಿದ ನಂತರ ಜಿನ್ನಾ ಈ ಕಲ್ಪನೆಯನ್ನ ಮುಂದುವರೆಸಿದ್ದ. ಅದನ್ನು ಒಂದು ಸ್ಪಷ್ಟವಾದ ರಾಜಕೀಯ ಗುರಿಯಾಗಿ ಪರಿವರ್ತಿಸಿದ. ಅವನ ಬಲವಾದ ಪ್ರತಿಪಾದನೆಯಿಂದಾಗಿ ಪಾಕಿಸ್ತಾನದ ಕಲ್ಪನೆಯು ಭಾರತೀಯ ಮುಸ್ಲಿಮರಲ್ಲಿ ವ್ಯಾಪಕವಾದ ಬೆಂಬಲವನ್ನ ಗಳಿಸಿತು. ನಂತರ 1940ರಲ್ಲಿ ಲಾಹೋರ್ನಲ್ಲಿ ನಡೆದ ಮುಸ್ಲಿಂ ಲೀಗ್ ಅಧಿವೇಶನದಲ್ಲಿ ಪಾಕಿಸ್ತಾನ ನಿರ್ಣಯವನ್ನ ಅಂಗೀಕರಿಸಲಾಯಿತು. ಇದು ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರದ ರಚನೆಯ ಬೇಡಿಕೆಯನ್ನ ಅಧಿಕೃತಗೊಳಿಸಿತು. ಹೌದು ಫ್ರೆಂಡ್ಸ್, 1940ರಲ್ಲಿ ಲಾಹೋರ್ನಲ್ಲಿ ನಡೆದ ಮುಸ್ಲಿಂ ಲೀಗ್ ಅಧಿವೇಶನವು ಭಾರತೀಯ ಮುಸ್ಲಿಮರ ರಾಜಕೀಯ ಇತಿಹಾಸದಲ್ಲಿ ಒಂದು ಮಹತ್ವದ ಘಟ್ಟವಾಗಿತ್ತು. ಈ ಅಧಿವೇಶನದಲ್ಲಿ ಪಾಕಿಸ್ತಾನ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಭಾರತದ ವಾಯುವ್ಯ ಮತ್ತು ಪೂರ್ವ ಭಾಗಗಳಲ್ಲಿ ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳನ್ನು ಒಳಗೊಂಡ ಸ್ವತಂತ್ರ ರಾಷ್ಟ್ರವನ್ನು ರಚಿಸಬೇಕು. ಈ ಸ್ವತಂತ್ರ ರಾಷ್ಟ್ರಗಳು ಸ್ವಾಯತ್ತ ಮತ್ತು ಸಾರ್ವಭೌಮವಾಗಿರಬೇಕು. ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸಬೇಕು. ಈ ನಿರ್ಣಯವು ಮುಸ್ಲಿಂ ಲೀಗ್ನ ಅಜೆಂಡವನ್ನೇ ಸಂಪೂರ್ಣವಾಗಿ ಬದಲಾಯಿಸಿತು. ಈವರೆಗೆ ಮುಸ್ಲಿಮರಿಗಾಗಿ ಭಾರತದ ಒಳಗೆ ಹೆಚ್ಚಿನ ರಾಜಕೀಯ ಪ್ರಾತಿನಿಧ್ಯ ಮತ್ತು ರಕ್ಷಣೆಯನ್ನ ಕೋರ್ತಾ ಇದ್ದ ಮುಸ್ಲಿಂ ಲೀಗ್ ಈಗ ಸ್ಪಷ್ಟವಾಗಿ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರದ ರಚನೆಯ ಬೇಡಿಕೆಯನ್ನ ಮುಂದಿಟ್ಟಿತ್ತು. ಪಾಕಿಸ್ತಾನ ನಿರ್ಣಯದ ಅಂಗೀಕಾರವು ಭಾರತದ ವಿಭಜನೆಗೆ ಒಂದು ಪ್ರಮುಖ ತಿರುವನ್ನ ನೀಡಿತು. ಇದು ಮುಸ್ಲಿಮರಲ್ಲಿ ಪ್ರತ್ಯೇಕ ರಾಷ್ಟ್ರದ ಕಲ್ಪನೆಯನ್ನ ಬಲಪಡಿಸಿತು ಮತ್ತು ಪಾಕಿಸ್ತಾನ ಚಳುವಳಿಗೆ ಒಂದು ನಿರ್ದಿಷ್ಟ ಗುರಿಯನ್ನ ನೀಡಿತು. ಈ ನಿರ್ಣಯವು ಮುಂದಿನ 7 ವರ್ಷಗಳಲ್ಲಿ ಭಾರತದ ರಾಜಕೀಯ ಭೂಪಟವನ್ನ ಬದಲಾಯಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಿತು. ಜಿನ್ನಾ ನಾಯಕತ್ವದಲ್ಲಿ ಮುಸ್ಲಿಂ ಲೀಗ್ ಭಾರತದಾದ್ಯಂತ ಮುಸ್ಲಿಮರ ಬೆಂಬಲವನ್ನ ಗಳಿಸಿತು ಮತ್ತು ಪಾಕಿಸ್ತಾನ ಚಳುವಳಿಯನ್ನ ತೀವ್ರಗೊಳಿಸಿತು. 1940ರ ದಶಕದಲ್ಲಿ ಜಿನ್ನಾ ನಾಯಕತ್ವವು ಮುಸ್ಲಿಂ ಲೀಗನ್ನು ಭಾರತದಾದ್ಯಂತ ಮುಸ್ಲಿಮರ
ಮುಸ್ಲಿಮರ ಪ್ರಮುಖ ರಾಜಕೀಯ ಸಂಘಟನೆಯಾಗಿ ಪರಿವರ್ತಿಸುವಲ್ಲಿ ಯಶಸ್ವಿಯಾಯಿತು. ಇದರಿಂದ ಜಿನ್ನಾ ಜನಪ್ರಿಯತೆ ಮತ್ತು ಪ್ರಭಾವವು ಗಣನೀಯವಾಗಿ ಹೆಚ್ಚಾಯಿತು. ಜಿನ್ನಾ ಮುಸ್ಲಿಮರ ಏಕೈಕ ಮತ್ತು ಅಪ್ರತಿಮ ನಾಯಕನಾಗಿ ಹೊರಹೊಮ್ಮಿದ್ದ. ಮುಸ್ಲಿಂ ಲೀಗ್ನ ಸಭೆಗಳು ಮತ್ತು ರ್ಯಾಲಿಗಳು ದೊಡ್ಡ ಸಂಖ್ಯೆಯ ಜನರನ್ನ ಆಕರ್ಷಿಸಲು ಪ್ರಾರಂಭಿಸಿದ್ವು. ಪ್ರತ್ಯೇಕ ರಾಷ್ಟ್ರದ ಕಲ್ಪನೆಯು ಮುಸ್ಲಿಮರಲ್ಲಿ ಒಂದು ಬಲವಾದ ಭಾವನಾತ್ಮಕ ಬಂಧವನ್ನ ಸೃಷ್ಟಿಸಿತು ಮತ್ತು ಅವರನ್ನು ಒಗ್ಗೂಡಿಸಿತು. ಜಿನ್ನಾನ ಅಚಲವಾದ ನಂಬಿಕೆ ಮತ್ತು ದೃಢವಾದ ನಾಯಕತ್ವವು ಮುಸ್ಲಿಮರಿಗೆ ಭರವಸೆ ಮತ್ತು ದಿಟ್ಟತನವನ್ನ ನೀಡಿತು. ಜಿನ್ನಾ ತನ್ನ ಬೇಡಿಕೆಗಾಗಿ ಬಲವಾಗಿ ವಾದಿಸಿದ್ದ ಮತ್ತು ಯಾವುದೇ ರಾಜಿಗೂ ಸಿದ್ಧನಿರಲಿಲ್ಲ. ಮುಸ್ಲಿಂ ಲೀಗ್ ಭಾರತದಾದ್ಯಂತ ಮುಸ್ಲಿಮರ ಬೆಂಬಲವನ್ನ ಕ್ರೋಢೀಕರಿಸುವಲ್ಲಿ ಯಶಸ್ವಿಯಾಯಿತು. ವಿದ್ಯಾವಂತ ವರ್ಗದಿಂದ ಹಿಡಿದು ಸಾಮಾನ್ಯ ಜನರವರೆಗೆ ಎಲ್ಲರೂ ಪಾಕಿಸ್ತಾನದ ಕಲ್ಪನೆಯನ್ನ ಬೆಂಬಲಿಸಿದರು. ಎರಡನೇ ಮಹಾಯುದ್ಧದ ನಂತರ ಬ್ರಿಟಿಷ್ ಸರ್ಕಾರವು ಭಾರತಕ್ಕೆ ಸ್ವತಂತ್ರ ನೀಡಲು ನಿರ್ಧರಿಸಿತು. ಜಿನ್ನಾನ ಕುತಂತ್ರ ಬುದ್ಧಿಯಿಂದ ಭಾರತವನ್ನು ಎರಡು ರಾಷ್ಟ್ರಗಳಾಗಿ ಭಾರತ ಮತ್ತು ಪಾಕಿಸ್ತಾನವಾಗಿ ವಿಭಜಿಸಲು ನಿರ್ಧರಿಸಲಾಯಿತು. ಆಗಸ್ಟ್ 14, 1947ರಂದು ಪಾಕಿಸ್ತಾನವು ಸ್ವತಂತ್ರ ರಾಷ್ಟ್ರವಾಗಿ ಅಸ್ತಿತ್ವಕ್ಕೆ ಬಂತು. ಮೊಹಮ್ಮದ್ ಅಲಿ ಜಿನ್ನಾ ಅದರ ಮೊದಲ ಗವರ್ನರ್ ಜನರಲ್ ಆಗಿಬಿಟ್ಟ. ಗವರ್ನರ್ ಜನರಲ್ ಆಗಿ ಜಿನ್ನಾ ಹೊಸ ರಾಷ್ಟ್ರದ ಆಡಳಿತ ಮತ್ತು ನೀತಿಗಳನ್ನು ರೂಪಿಸುವಲ್ಲಿ ನಿರಾಶ್ರಿತರ ಪುನರ್ವಸತಿ ಮತ್ತು ದೇಶದ ಭದ್ರತೆಯ ಬಗ್ಗೆ ಗಮನಹರಿಸುವ ಬದಲು ಭಾರತವನ್ನ ಹೇಗೆ ಹೊಡೆಯುವುದು, ಕಾಶ್ಮೀರವನ್ನ ಹೇಗೆ ವಶಪಡಿಸಿಕೊಳ್ಳುವುದು ಅನ್ನೋದರಲ್ಲೇ ಜೀವನ ಕಳೆದ. ಇಲ್ಲಿಂದ ಮೊಹಮ್ಮದ್ ಅಲಿ ಜಿನ್ನಾನ ನಿಜವಾದ ಮುಖ ಭಾರತೀಯರಿಗೆ ಪರಿಚಯವಾಯಿತು. ಹೌದು ಫ್ರೆಂಡ್ಸ್, 1947ರ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದ ಮೊದಲ ಗವರ್ನರ್ ಜನರಲ್ ಆಗಿದ್ದ. ಈ ಯುದ್ಧವು ಕಾಶ್ಮೀರದ ವಿಚಾರಕ್ಕೆ ಸಂಬಂಧಿಸಿದಂತೆ ಉಂಟಾಯಿತು. ಕಾಶ್ಮೀರದ ವಿಷಯದಲ್ಲಿ ಜಿನ್ನಾ ಕಾಶ್ಮೀರದ ಮುಸ್ಲಿಂ ಬಹುಸಂಖ್ಯಾತ ಜನಸಂಖ್ಯೆಯ ಆಧಾರದ ಮೇಲೆ ಅದು ಪಾಕಿಸ್ತಾನಕ್ಕೆ ಸೇರಬೇಕು ಎಂದು ಅವನು ಪ್ರತಿಪಾದಿಸಿದ. ಪಾಕಿಸ್ತಾನದ ಬೆಂಬಲಿತ ಪಶ್ತೂನ್ ಬುಡಕಟ್ಟು ಜನಾಂಗದವರು ಅಕ್ಟೋಬರ್ 1947ರಲ್ಲಿ ಕಾಶ್ಮೀರದ ಮೇಲೆ ದಾಳಿ ಮಾಡಿದ್ರು. ಈ ದಾಳಿಗೆ ಜಿನ್ನಾ ನೇರವಾಗಿ ಬೆಂಬಲ ನೀಡಿದ್ದ. ಈ ದಾಳಿಯು ಕಾಶ್ಮೀರದ ಮಹಾರಾಜ ಹರಿಸಿಂಗ್ ಅವರನ್ನು ಭಾರತಕ್ಕೆ ಸೇರುವಂತೆ ಮಾಡಿತು. ಹೀಗಾಗಿ ಭಾರತೀಯ ಸೇನೆಯು ಕಾಶ್ಮೀರವನ್ನ ಪ್ರವೇಶಿಸಿತು. ಗವರ್ನರ್ ಜನರಲ್ ಆಗಿ ಜಿನ್ನಾ ಪಾಕಿಸ್ತಾನದ ಸೇನಾ ಕಾರ್ಯಾಚರಣೆಗಳ ಮೇಲೆ ಪ್ರಭಾವವನ್ನ ಬೀರಿದ್ದ. ಭಾರತವು ಪಾಕಿಸ್ತಾನವನ್ನ ಧೂಳಿಪಟ ಮಾಡುತ್ತೆ ಎಂದು ಅರಿತ ಜಿನ್ನಾ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮಕ್ಕೆ ಒಪ್ಪಿಕೊಂಡ. 1949ರ ಜನವರಿ 1ರಂದು ಕದನ ವಿರಾಮವನ್ನ ಘೋಷಿಸಲಾಯಿತು. ಅವತ್ತು ಕುತಂತ್ರಿ ನರಿಬುದ್ಧಿಯ ಜಿನ್ನಾ ಪಶ್ತೂನಿ ಬುಡಕಟ್ಟು ಜನಾಂಗದವರನ್ನ ಕಾಶ್ಮೀರಕ್ಕೆ ಕಳುಹಿಸಿ ದಾಳಿ ಮಾಡಿಸಿದ್ರಿಂದಲೇ ಇವತ್ತು ಭಾರತ ಕಾಶ್ಮೀರದ ಸಮಸ್ಯೆಯನ್ನ ಎದುರಿಸ್ತಾ ಇರೋದು. ಕೊನೆಗೆ ಸೆಪ್ಟೆಂಬರ್ 11, 1948ರಂದು ಕರಾಚಿಯಲ್ಲಿ, ಅಂದ್ರೆ ಅವನು ಹುಟ್ಟಿದ ಸ್ಥಳದಲ್ಲಿ, ಆ ಹುಟ್ಟಿದ ನಗರದಲ್ಲೇ ಸಾವನ್ನಪ್ತಾನೆ. ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.